ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಅಕ್ಕ ಇಲ್ಲಿದ್ದೀನಿ. ಯಾಕೆ ಏನಾಯ್ತು? ಯಾಕೆ ಹೋಗ್ತಿದ್ಯಾ? ಕೂಗ್ದೆ ಇನ್ನೇನ್ ಮಾಡ್ಲಿ ಅಕ್ಕ? ಕಣ್ ಕಾಣಿಸಲ್ವಾ? ಕಿವಿ ಕೇಳಿಸಲ್ವಾ? ಅಥವಾ ತಲೆನೇ ಸರಿ ಇಲ್ವಾ? ಏಯ್, ಅರ್ಧ ನಿದ್ದೆಯಿಂದ ಏನಾದ್ರೂ ಎದ್ ಬಂದಿದ್ಯಾ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಅಕ್ಕ ಅದು ವಿಷಯ. ಅಯ್ಯೋ ಪಿಂಕಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಕೂತ್ಕೋ ಇಲ್ಲಿ. ನಾನು ಅಜ್ಜಿ ರೂಮ್ಗೆ ಹೋಗಿದ್ದೆ ಅವ್ರ ಹತ್ರ ಮಾತಾಡೋದಕ್ಕೆ. ಹೌದಾ? ಮಾತಾಡ್ದ್ಯಾ? ಏನ್ ಹೇಳ್ದೆ? ಇಲ್ಲ, ಮಾತಾಡಿಲ್ಲ, ಹಾಗೆ ಬಂದ್ಬಿಟ್ಟೆ. ಹಾಗೆ ಬಂದ್ಯಾ? ಯಾಕೆ? ಅಲ್ಲಿ ಅಪ್ಪ ಮತ್ತೆ ಅಜ್ಜಿ ಮಾತಾಡ್ತಾ ಇದ್ರು. ಅವರಿಬ್ರು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಿಂಕಿ? ತಾಯಿ ಮತ್ತೆ ಮಗನ ಹಾಗೆ. ಅಪ್ಪ ಅಷ್ಟು ಪ್ರೀತಿಯಿಂದ ಮಾತಾಡಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಒಬ್ಬ ಮಗ ತಾಯಿ ಜೊತೆ ಹೇಗ್ ಮಾತಾಡ್ತಾನೋ ಹಾಗೆ ಮಾತಾಡ್ತಾ ಇದ್ರು. ಅಜ್ಜಿನೂ ಅಷ್ಟೇ. ಅಜ್ಜಿಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಪ್ರೀತಿ ಇದ್ರು ಅವರಿಬ್ರು ದೂರ ಆಗೋದಕ್ಕೆ ಒಂದೇ ಒಂದು ಘಟನೆ ಕಾರಣ ಆಗೋಯ್ತು. ಮದುವೆ ಸಂಬಂಧಗಳನ್ನ ದೂರನೂ ಮಾಡುತ್ತೆ, ಸಂಬಂಧಗಳನ್ನ ಹತ್ರನೂ ಮಾಡುತ್ತೆ. ಈಗ ಅವರಿಬ್ರು ಹತ್ರ ಆಗ್ತಿರೋದು ನನ್ನ ಮದುವೆಯಿಂದಾನೆ. ಅಯ್ಯಯ್ಯೋ ಅಕ್ಕ, ನಿನ್ ಮದ್ವೆ ಅಂದಾಗ ನೆನ್ಪಾಯ್ತು ನೋಡು. ನಾನು ಮಾತಾಡಕ್ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ. ನಿನ್ ಮಾತನ್ನೇ ಕೇಳ್ತಾ ಕೂತಿದ್ದೀನಿ. ಅಕ್ಕ, ನಿನ್ ಮದ್ವೆ ಆಗ್ತಿರೋ ಹುಡುಗ ಯಾರು ಅಂತ ಗೊತ್ತಾ ನಿನ್ಗೆ? ಏನಿದು ಗಲಾಟೆ? ಅತ್ತೆ ಅವ್ರು ಮಲಗಿದ್ದಾರೆ. ನಿಮ್ಮಿಬ್ರಿಗೂ ನಿದ್ದೆ ಬರಲಿಲ್ವಾ? ಏನಿಲ್ಲ ಅಪ್ಪ, ಅಜ್ಜಿ ಹತ್ರ ಮಾತಾಡೋಕ್ಕೆ ಅಂತ ಬಂದಿದ್ದೆ. ಈಗ ಪಿಂಕಿ ಏನೋ ಕೇಳ್ತಾ ಇದ್ಲು, ಅದಕ್ಕೆ ಅವಳ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಸರಿ ಸರಿ, ಅತ್ತೆ ಅವ್ರು ನಿದ್ದೆ ಮಾಡಿದ್ದಾರೆ. ಇವಾಗ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಏನಿದ್ರು ನಾಳೆ ಬೆಳಗ್ಗೆ ಬಂದು ಮಾತಾಡು. ಸರಿ ಅಪ್ಪ, ಬೆಳಗ್ಗೆನೆ ಮಾತಾಡ್ತೀನಿ. ಸರಿ, ಈಗ ಹೋಗಿ ಮಲಗಿ. ಶ್ರಾವಣಿ, ಅತ್ತೆಯವರು ಇನ್ನು ತುಂಬ ಪ್ರೀತಿ ಮಾಡ್ತಾರೆ. ಅವರು ಅವಳ ಮಗಳನ್ನ ಬಿಟ್ಟರೆ ಜಾಸ್ತಿ ಹಚ್ಕೊಂಡಿರೋದು ನಿನ್ನನ್ನೇ. ಅವರು ಯಾವಾಗಲೂ ನಿನ್ನ ಜೊತೆಗಿರ್ತಾರೆ. ನಾನು ಇದುವರೆಗೂ ಶ್ರಾವಣಿಗೆ ಏನೂ ಮಾಡಿಲ್ಲ, ಅವಳಿಗೇನಾದರೂ ಬೇಕಾದರೆ ಕೇಳು ಅಂತಿದ್ರು. ನೀನು ಅಷ್ಟೇ, ನಿನಗೇನೇ ಬೇಕಾದರೂ ಅತ್ತೆ ಅವ್ರನ್ನ ಕೇಳು, ಅವ್ರು ನೆರವೇರಿಸ್ಕೊಡ್ತಾರೆ. ಆ ಶಕ್ತಿ, ಅಷ್ಟೇ ಪ್ರೀತಿ ಅವರಲ್ಲಿದೆ. ಸರಿಯಪ್ಪ, ಸಮಯ ಬಂದಾಗ ಕೇಳ್ತೀನಿ. ಆಮೇಲೆ ಇನ್ನೊಂದು ಮಾತು, ಅತ್ತೆಯವ್ರ ಹತ್ರ ನಾನು ಮೊದಲಿನ ಥರ ಮಾತಾಡಿದೆ. ಅದೇ ಪ್ರೀತಿ, ಅದೇ ವಾತ್ಸಲ್ಯ ನನಗೆ ಮತ್ತೆ ಸಿಕ್ತು. ಈ ಪ್ರೀತಿ ವಾತ್ಸಲ್ಯ ನಾನು ಬದುಕಿರೋವರೆಗೂ ಹಾಗೇ ಇರಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆಲ್ಲ ಕಾರಣ ನೀನು, ನಿನ್ನ ಮದುವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.